ಆಯ್ತು. ಅಲ್ಲ ಮಾನ್ಯ ಸಭಾಧ್ಯಕ್ಷರೇ, ಕೂತ್ಕೊಳ್ರಿ ಸುರೇಶ್ ಗೌಡ. ಅಲ್ಲರಿ ಆಯ್ತು, ನೀವೇನು ಉತ್ತರ ಕೇಳಕ್ ತಯಾರಾಗಿಲ್ಲ ಅನ್ನೋ ಕಾಣಿಸುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಇದು ನಮ್ಮ ಜಿಲ್ಲೆಯಲ್ಲಿ ಯಾವ ರೂಲ್ ನಲ್ಲಿ ತಂದಿದ್ದೀರಿ ಇದನ್ನ? ಯಾವ ರೂಲ್ ನಲ್ಲಿ ತಂದಿದ್ದೀರಿ? ನಮ್ಮ ಜಿಲ್ಲೆಯವರು ಎದ್ ನಿಂತ್ಕೊಂಡು ಯಾರು ಏರ್ಬೇಕಾದ್ರೂ ಮಾತಾಡ್ಬೋದಾ? ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ, ಅವಕಾಶ ಕೊಡಬೇಡಿ. ಸಾಕು, ಈಗ ನೀವು ವಿಚಾರ ಹೇಳಿದ್ದೀರಿ, ಇಲ್ಲಿ ಚರ್ಚೆ ಮಾತಾಡ್ತಾರೆ, ತಾವೆಲ್ಲ ಮಾತಾಡಿದ್ರೆ ಮಾನ್ಯ ಉತ್ತರ ಕೊಡ್ತಾರೆ. ಆಯ್ತಾ, ಉತ್ತರ ಕೇಳಬಿಲ್ಲ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಒಂದು ನಿಮಿಷ, ಎಲ್ಲರಿಗೂ ಒಂದು ನಿಮಿಷ ಮಾತಾಡ್ತಾರೆ. ಒಂದು ನಿಮಿಷ ಅವಕಾಶ ಕೊಡಿ. ನೀವು ಒಂದು ನಿಮಿಷ ಅವಕಾಶ ಕೊಟ್ಟಿಲ್ಲ ಅಂದ್ರೆ. ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ನಡೆದಂತ ಘಟನೆ ಫಸ್ಟ್ ಯಾವ ಸಚಿವರು ನಿಮ್ಮ ಕೇಳಿ ಹೇಳಿದಾರಲ್ಲ, ಒಂದ್ ನಿಮಿಷ ಕೇಳಿ. ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, ಯತ್ನಾಳ್ ಅವ್ರು ಎತ್ತಿದಕ್ಕೆ ರಾಜಣ್ಣವ್ರು ಉತ್ತರ ಕೊಟ್ರು ಅಂತ. ಯತ್ನಾಳ್ ಅವ್ರಿಗೆ ಹೇಳಕ್ ಮುಂಚೆ ಯತ್ನಾಳ್ ಒಂದು ಚೀಟಿ ಬಂತು ಆ ಕಡೆಯಿಂದ, ಯಾರೋ ಒಬ್ಬರು ಮಂತ್ರಿಗಳು. ದಯವಿಟ್ಟು ಅದನ್ನ ತನಿಖೆ ಮಾಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ, ಇದು ವೆರಿ ಸೀರಿಯಸ್ ಅಫೆನ್ಸ್. ಯಾರು ಚೀಟಿ ಕೊಟ್ಟಿದ್ದು ಕೇಳಿ, ಕೇಳಿ. ಇದನ್ನ ಎಲ್ಲರ ಅಭಿಪ್ರಾಯ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಈ ತರ ಆಡಳಿತ ನಡೆದ್ರೆ ಒಬ್ಬ ಮಂತ್ರಿ ಮೇಲೆ ಕೇಳಿ. ದಿನೇಶ್ ಗುಂಡೂರಾವ್ ಸರ್, ಇದು ದಿನೇಶ್ ಅಲ್ಲಿಂದ ಚೀಟಿ ತನಿಖೆ ಕೇಳಿ. ಒಂದು ನಿಮಿಷ. ಆ ಚೀಟಿ ಕೊಟ್ಟವ್ರು ಯಾರು? ನೀವೇ ಯಾರು? ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿದ್ದಾರಾ ಇಲ್ಲ? ಯಾರು ವಿರೋಧ ಕೊಟ್ಟರು? ನಾನು ತನಿಖೆ ಈಗ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ, ಕೇಳಿ. ಸುರೇಶ್ ಗೌಡ ಕೂತ್ಕೊಳ್ರಿ. ಎಲ್ರು ಮಾತಾಡೋ ವಿಚಾರ ಅಲ್ಲ ಇದು. ಸುನೀಲ್ ಕುಮಾರ್ ಏನೋ ರೈಸ್ ಮಾಡೋದ ಆಯ್ತು, ಎಲ್ರು ಮಾತಾಡ್ಬೇಕಾ ಇದನ್ನ? ಮಾನ್ಯ ಸಭಾಧ್ಯಕ್ಷರೇ, ಸುನೀಲ್ ಕುಮಾರ್ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ ನಾನು ಸದನದಲ್ಲಿ ಇರಲಿಲ್ಲ. ನಾನು ನನ್ನ ಚೇಂಬರ್ನಲ್ಲಿ ಕೂತಿದ್ದೆ. ಆಗ ಚರ್ಚೆ